ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಮಾಂತೇಶ್. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ, ಇಲ್ಲಾಂದ್ರೆ ನೀವೇ ಹೇಳಿ ಯಾವ ತರ ಮಾತಾಡ್ಬೇಕು, ಯಾವ ತರ ವಿಡಿಯೋ ಮಾಡ್ಬೇಕಲ್ಲ. ನಿನ್ನೆ RCB ಮ್ಯಾಚ್ ನೋಡಿದ್ವಿ. RCB ಮತ್ತು ಮುಂಬೈ ವುಮೆನ್ಸ್ ಸಖತ್ತಾಗಿ ಇಂಟ್ರೆಸ್ಟ್ ಇತ್ತು. RCB ಟಾಸ್ ವಿನ್ ಆದ್ರು, ಫೀಲ್ಡಿಂಗ್ ತಗೊಂಡ್ರು. ಮುಂಬೈ ಅವರು ಬ್ಯಾಟಿಂಗ್ ಆಡಿ 154 ರನ್ ಅನ್ನು ಹೊಡೆದರು. 155 ರನ್ ಟಾರ್ಗೆಟ್ ಕೊಟ್ಟರು. ಆಮೇಲೆ RCB ಬ್ಯಾಟಿಂಗ್ ಬಂದ್ರು. ಪವರ್ ಪ್ಲೇ ಅಲ್ಲಿ ಸಖತ್ತಾಗಿ ಆಡಿದ್ರು. ಆದ್ರೆ ವಿಕೆಟ್ಗಳ ಮೇಲೆ ವಿಕೆಟ್ಗಳು ಕಳ್ಕೊಂಡ್ರು. ಫಸ್ಟ್ ಮ್ಯಾಚ್ ದೇವ್ರಿಗೆ ಹೋಗುತ್ತೆ ಅನ್ಕೊಂಡಿದೀವಿ. ಆದ್ರೆ ಫಸ್ಟ್ ಮ್ಯಾಚ್ ಕೊನೆಯ ಓವರ್ ಅಲ್ಲಿ ಸಖತ್ತಾಗಿ ಆಡಿ ಗೆಲ್ಸಿದ್ರು. ಇದು ಖುಷಿ ವಿಷಯ. ಇನ್ನೊಂದೇನಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಮಾಡಿದ್ದೀನಿ. ಯಾವ ತರ ವಿಡಿಯೋ ಮಾಡ್ಬೇಕನ್ನೋದು ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಏನಂತ ತಪ್ಪಿದ್ರೆ ಕ್ಷಮಿಸಿ. ನಿಮ್ಗೆ ಯಾವ ತರ ಬೇಕು ಕೇಳಿ. ನನ್ನ ಉದ್ದೇಶ ಇರೋದು ನ್ಯೂಸ್ ಬಗ್ಗೆ ಮಾತಾಡೋದು, ಇಲ್ಲ ಇಂಟರ್ವ್ಯೂ ಮಾಡೋದು, ಎರಡೂ ಮಾಡ್ತೀನಿ. ಇಂಟರ್ವ್ಯೂ ಮಾಡೋದೇನಂದ್ರೆ ಸೆಲೆಬ್ರಿಟಿಗಳನ್ನಲ್ಲ. ಸೆಲೆಬ್ರಿಟಿಗಳು, ಹೀರೋಗಳು, ಹೀರೋಯಿನ್ಸ್ಗಳಿಗೆ ಮಾತ್ರ ಫೀಲಿಂಗ್ಸ್ ಇರಲ್ಲ, ಅವ್ರಿಗೆ ಮಾತ್ರ ಕಥೆಗಳಿರಲ್ಲ, ಅವ್ರಿಗೆ ಮಾತ್ರ ಜೀವನ ಚರಿತ್ರೆ ಇರಲ್ಲ. ನಮಗೂ ಕೂಡ ಸಾಮಾನ್ಯ ಜನರಿಗೆ, ನಮ್ಗೆ, ನಿಮ್ಗೆ ಎಲ್ಲರಿಗೂ ಇರುತ್ತೆ. ಸೆಂಟ್ರಿಂಗ್ ಕೆಲಸ, ಗಾರೆ ಕೆಲಸ, ಆಟೋ ಡ್ರೈವರ್, ಕಾರ್ ಡ್ರೈವರ್, ಆಮೇಲೆ ಬೇರೆ ಬೇರೆ ಕೆಲಸ ಮಾಡೋರು, ಮೆಕ್ಯಾನಿಕ್ಗಳು, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಸುಖ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಅವ್ರಿಗೆ ಆದಂತ ಒಂದು ಜೀವನ ಚರಿತ್ರೆ ಇರುತ್ತೆ. ಅದರಿಂದ ಪ್ರತಿಯೊಬ್ಬರ ಇಂಟರ್ವ್ಯೂ ಮಾಡಬೇಕು. ಆ ಇಂಟರ್ವ್ಯೂನ ನಿಮಗ್ ತೋರಿಸ್ಬೇಕು, ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಬೇಕು ಅನ್ನೋದೇ ನನ್ನ ಗುರಿ. ಅದರಿಂದ ನೀವು ಎಲ್ಲಾರು ವಿಡಿಯೋ ಮಾಡ್ತೀನಿ, ಅವರು ಇಂಟರ್ವ್ಯೂ ತಗಂತೀನಿ, ಹಾಕ್ತೀನಿ, ನೀವು ನೋಡಿ ಆನಂದಿಸಿ. ಸೆಲೆಬ್ರಿಟಿಗಳಿಗೆ ಒಂದೇ ಎಲ್ಲ ಫೀಲಿಂಗ್ಸ್ ಇರೋದು, ಅವ್ರಿಗೆ ಒಂದೇ ಎಲ್ಲ ಲವ್ ಇರೋದು, ಅವ್ರಿಗೆ ಒಂದೇ ಎಲ್ಲ ಖುಷಿ ಇರೋದು, ಅವ್ರಿಗೆ ಒಂದೇ ಎಲ್ಲ ಕಷ್ಟ ಸುಖ ಇರೋದು ಪ್ರತಿಯೊಬ್ಬರಿಗೆ ಇರುತ್ತೆ. ಅದರಿಂದ ನಾನು ಸೆಲೆಬ್ರಿಟಿಗಳನ್ನು ಬಿಟ್ಟು ಸಾಮಾನ್ಯ ಜನರನ್ನು ಮಾಡ್ತೀನಿ, ನಿಮ್ಮ ಮುಂದೆ ತರ್ತೀನಿ. ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನ ಮಾತ್ರ ನನ್ನ ಭಾಷೆ, ನನ್ನ ಸ್ಟೈಲ್ ನಿಮ್ಗೆ ಏನಾರ ಕಷ್ಟ ಆದ್ರೆ ತಿಳಿಸಿ. ನೆಕ್ಸ್ಟ್ ವಾರದಿಂದ ಇಂಟರ್ವ್ಯೂ ವಿಡಿಯೋ ಬಿಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಅದೇ ತರ ನ್ಯೂಸ್ ಕೂಡ ಮಾಡ್ಬೇಕಂತಿದ್ದೀನಿ, ನೀವು ತಿಳಿಸಿ ನನಗೆ. ಓಕೆ, ಬಾಯ್. ನಿಮ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಯಾವ ತರ ಮಾತಾಡ್ಬೇಕು, ಯಾವ ಸ್ಟೈಲ್ ಅಲ್ಲಿ ಮಾತಾಡ್ಬೇಕಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.